ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ಮತ್ತೊಮ್ಮೆ ಸಂದೇಶಕ್ಕೆ ನಿಮ್ಮನ್ನು ಆಹ್ವಾನಿಸುವಂಥವನಾಗಿದ್ದೇನೆ ಪ್ರಿಯರೇ. ಈ ದಿನ ನಾವು ಧ್ಯಾನಿಸುವಂಥ ವಚನವು ಯೋಹಾನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಪ್ರಿಯರೇ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು ಎಂಬುದಾಗಿ. ನೋಡ್ರಿ, ಇಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ, ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಸ್ನೇಹಿತರೆ, ನೀವು ನಿಜವಾಗಲೂ ದೇವರ ಚಿತ್ತಾನುಸಾರವಾಗಿ ಬೇಡುವುದಾದರೆ ಖಂಡಿತವಾಗಲೂ ಕರ್ತನು ನಿಮ್ಮ ಜೀವಿತದಲ್ಲಿ ಅದನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡುವಾಗ ಸಭೆಗೆ ಬರುವಂಥ ಒಬ್ಬ ವ್ಯಕ್ತಿ ತಾನು ಆಶಿಸಿದಂಥ ಎಲ್ಲವನ್ನು ಕೂಡ ದೇವರ ಸಮ್ಮುಖದಲ್ಲಿ ವಿಜ್ಞಾಪನೆ ಮಾಡುತ್ತಾ ಬೇಡುವಂಥವನಾಗಿರ್ತಾನೆ. ದೇವರೇ, ನನಗೆ ಕಾರ್ ಕೊಡು, ನನಗೆ ಮನೆ ಕೊಡು, ಒಳ್ಳೆ ಲೈಫ್ ಕೊಡು, ಒಳ್ಳೆ ಉದ್ಯೋಗ ಕೊಡು, ಒಳ್ಳೆ ಅದನ್ನು ಕೊಡು, ಇದನ್ನು ಕೊಡು ಎಂಬುದಾಗಿ. ಅದನ್ನು ನೀನು ಕೇಳುವಂಥ ವಿಷಯಗಳು ನಿಜವಾಗಲೂ ದೇವರ ಚಿತ್ತದಲ್ಲಿ ಇದೆಯಾ ಇಲ್ಲ ಎಂಬುದಾಗಿ ಮೊದಲು ನೀನು ಪರೀಕ್ಷಿಸಿಕೊಂಡು ದೇವರನ್ನು ಕೇಳುವಂಥ ವ್ಯಕ್ತಿಯಾಗಿರಬೇಕು. ನಿಜವಾಗಲೂ ಇವುಗಳನ್ನು ನಾನು ಕೇಳುವಂಥದ್ರಲ್ಲಿ ದೇವರು ಸಂತೋಷ ಪಡುವಂಥವನಾಗಿದ್ದಾನ, ಈ ಕೆಲಸವನ್ನು ಮಾಡುವುದರಿಂದ ಇದರಲ್ಲಿ ದೇವರ ಚಿತ್ತವಿದೆಯಾ, ಈ ಕಾರ್ಯವನ್ನು ಮಾಡುವುದರಿಂದ ಇದರಲ್ಲಿ ದೇವರ ಚಿತ್ತವಿದೆಯಾ ಎಂಬುದಾಗಿ ಮೊದಲು ಆಲೋಚಿಸಿಕೊಂಡು ದೇವರನ್ನು ಕೇಳುವುದಾದರೆ ಖಂಡಿತವಾಗಲೂ ಕರ್ತನ ಜೀವಿತದಲ್ಲಿ ಅದನ್ನು ಕೊಡುವಂಥ ದೇವರಾಗಿದ್ದಾನೆ. ಯಾಕೆಂದರೆ ಆ ಧೈರ್ಯವು ನಮಗುಂಟು. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಖಂಡಿತವಾಗಲೂ ಅದನ್ನು ನಮ್ಮ ಜೀವಿತದಲ್ಲಿ ಆತನು ಅನುಗ್ರಹಿಸದೆ ಬಿಡುವಂಥ ದೇವರಲ್ಲ ಪ್ರಿಯರೇ. ಆದ್ದರಿಂದ ನೀವು ದೇವರ ಸಮ್ಮುಖದಲ್ಲಿ ಮಾಡುವಂಥ ವಿಜ್ಞಾಪನೆ, ದೇವರ ಸಮ್ಮುಖದಲ್ಲಿ ಆತನ ಚಿತ್ತಾನುಸಾರವಾಗಿ ಕೇಳುವಂಥ ಯಾವುದೇ ವಿಷಯವಾಗಿರ್ಬೋದು, ಯಾವುದೇ ಕಾರ್ಯವಾಗಿರ್ಬೋದು, ಖಂಡಿತವಾಗಲು ಅದನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸುವಂಥ ದೇವರಾಗಿದ್ದಾನೆ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಪ್ರಿಯರೇ. ಆದ್ದರಿಂದ ದೇವರ ಚಿತ್ತಕ್ಕೆ ಒಳಗಾಗಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುವುದನ್ನು ಕಲಿರಿ, ದೇವರ ಚಿತ್ತಾನುಸಾರವಾಗಿ ಕೇಳಿಕೊಳ್ಳುವುದನ್ನು ಕಲಿರಿ. ದೇವರ ಚಿತ್ತಾನುಸಾರವಾಗಿ ಆತನು ತನ್ನ ಸಮಯಕ್ಕೆ, ತನ್ನ ಕಾಲಕ್ಕೆ, ತನ್ನ ಚಿತ್ತದಂತೆ ಅನುಗ್ರಹಿಸುವಾಗ ಅವುಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ತಾಳ್ಮೆಯಿಂದ ಎದುರು ನೋಡುತ್ತಾ ಪ್ರಾರ್ಥಿಸುವುದಾದರೆ ಖಂಡಿತವಾಗಲು ನಿನ್ನ ಜೀವಿತವನ್ನು ಆತನು ಯಾವಾಗಲೂ ಕೂಡ ಸಂತೋಷಕರಕ್ಕೆ, ಸಮಾಧಾನಕರಕ್ಕೆ ನಡೆಸುವಂಥ ದೇವರಾಗಿದ್ದಾನೆ. ಮತ್ತು ನೀನು ಕೇಳಿದಕ್ಕೆ ಎಲ್ಲವನ್ನು ಕೂಡ ಆ ಒಂದು ವಿಷಯಗಳನ್ನು ಹೊಂದಿಕೊಳ್ಳುವಂಥ ಭರವಸೆ, ಆ ಒಂದು ಧೈರ್ಯವನ್ನು ದೇವರು ನಿನಗೆ ಕೊಟ್ಟು ಅದನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ ಎನ್ನುವಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಪ್ರಿಯ ಸ್ನೇಹಿತರೆ.